ಆಯ್ತು, ಇವನ್ ಯಾರ ಪೆಂಡ್ರೆ ವಿಚಾರ ಮಾತಾಡ್ತಾರೆ. ಕುಮಾರಣ್ಣ, ನಾನು ನಿನ್ಗೆ ಹೇಳೋದು ಇಷ್ಟೇ, ಪೆಂಡ್ರೈವ್ದೇ ಮಾತಾಡೋಣ. 1-2 ನಿಮಿಷ ಸುಮ್ಮನೆ ಇರ್ಬೇಕು ನೀನು. ಪೆಂಡ್ರೈವ್ದೇ ಮಾತಾಡೋಣ. ಪೆಂಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರ? ನೀನುಂಟು, ನೀನ್ ಅಣ್ಣ ತಮ್ಮದಿರು ಉಂಟು, ನೀನುಂಟು, ನೀನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ, ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕರ್ ಆಗ್ಬೇಕಾಯ್ತು, ನೀನು ಸ್ಟಿಕರ್ ಆಗ್ಬೇಕಾಯ್ತು. ಯಾರು ಬೇಡ ಅಂದ್ರು. ತನಿಖೆ ನಡೀತಾ ಇತ್ತು, ನನ್ನ ಮೇಲೆ ಆಯ್ತು. ನೀನ್ ನನ್ನ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ಗೆ ಗೊತ್ತಿದ್ರೆ ನಿದ್ರೆ ಬರೋದಿಲ್ಲ ಅಂತ ಇಲ್ಲ. ಇವತ್ತೊಂದಲ್ಲ, 85ರಿಂದ ಇದು ನಡೀತಾ ಇದೆ. ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲರಾಯಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ. ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಈ DK ಶಿವಕುಮಾರ್ ಅಪ್ಪ ಅಮ್ಮ ಹುಟ್ಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದುರಲಿಲ್ಲ. ಬಂದು ಸಾತ್ತೂರಲ್ಲಿ ಬಂದು ಕ್ಷಾಮನಲ್ಲಿ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೆನಪಿಟ್ಕೋಬೇಕು ನೀನು. ಆವತ್ತೇ ನಾನು ಎದುರಿಲ್ಲ. ಇವತ್ತು ಈ ಕೆಂಪೆ ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ DK ಶಿವಕುಮಾರ್ ಎದುರೋ ಮಗ ಅಲ್ಲ. ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ. ಪಕ್ಷದ ವಿಚಾರಕ್ಕೆ ತಲೆಬಾಗಿದ್ದೇನೆ. ಇವತ್ತು ರಾಜಣ್ಣ ಅವ್ರು ಹೇಳಿದ್ರು, ಏನ್ ಹೇಳಿದ್ರು? ಯಡಿಯೂರಪ್ಪನವರು ಅಂತ ಏನ್ ಹೇಳಿದ್ರು ಅಂತ ನೀನ್ ಹೇಳ್ಬೇಕು. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ದೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡು ಅಂತ ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿನ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಈ ನಾವು ಸುದ್ದಿಗೆ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಕೋಬೇಡ ನೀನು, ಹೋಗ್ಬೇಡ. ಅದೆಲ್ಲಿ ನೀರು ಯಾವ ನೀನ್ ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಇಲ್ಲಿ ನಾನು ಮಾತಾಡಕ್ ಜನ ಕೂತಿರೋದು. ಊರ್ಕೊಂಡಿರೋ ನಿನ್ ಮಾತು ನೆನ್ಬೇಡ. ಇಲ್ಲಿ ನೀನು ಮಾತು ನೆನ್ಬೇಡ. ಮಾತು ನೋಡಿ, ಕಾರ್ಯಕರ್ತರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ. ಸುಮ್ಮನೆ ಇರಬೇಕು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಹಂಗೆ ಮಾತು. ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಮದ್ದೂರು ಮಹಾಜನತೆ, ಮಂಡ್ಯ ಮಹಾಜನತೆಗೆ ನೀವು 5 ಸೀಟನ್ನ ನಮ್ಗೆ ಕೊಟ್ಟಿದ್ದೀರಿ. 6ನೇ ಸೀಟು ನಾವು ಬೆಂಬಲವಾಗಿ ಕೊಟ್ಟಂತ ದರ್ಶನ್ ಪುಟ್ಟಣ್ಣ ಇರೋರು ಆಯ್ಕೆ ಮಾಡಿದ್ದೀವಿ. ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ. 1 ಸೀಟಲ್ಲಿ ಸೋತಿದ್ವಿ. ಹಿಂದೆ ಚಲರಾಯಸ್ವಾಮಿ ಅವರೆಲ್ಲ ಬಹಳ ಅಂತರದಿಂದ ಸೋತಿದ್ರು. ಆದ್ರೆ 5 ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ವೋಟ್ ಕೊಟ್ಟಿರ್ಬೋದು. ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ.